ಶಾಕ್ ಅನ್ನ ಕೊಟ್ಟಿದ್ದಾರೆ ರಾಗಿಣಿ. ಅರೆಸ್ಟ್ ಕಹಾನಿಯನ್ನ ಹೇಳ್ತೀವಿ, ಯಾಕಂದ್ರೆ ಸತತ 10 ಗಂಟೆಗಳಿಂದ ಸಿಸಿಬಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ ಇದ್ರು. ಇದೀಗ ಸಿಸಿಬಿ ಕಚೇರಿಯಲ್ಲೇ ರಾಗಿಣಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗ್ತಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಮೆಡಿಕಲ್ ಚೆಕಪ್ ಆದ್ಮೇಲೆ ಏನ್ ಪ್ರೊಸೀಜರ್ ಇರುತ್ತೆ ಅಂದ್ರೆ, ನ್ಯಾಯಾಧೀಶರ ಮುಂದೆ ರಾಗಿಣಿಯನ್ನ ಹಾಜರುಪಡಿಸಬೇಕಾಗುತ್ತೆ. ಕೊರೋನಾ ಇರೋದ್ರಿಂದ ಬೇರೆ ಟೈಮ್ ಆಗಿದ್ರೆ ಮನೆಗೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ರಾಗಿಣಿ ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಈಗ ಒಂದು ಇನ್ಫಾರ್ಮೇಶನ್ ಸಿಗ್ತಿರೋದು, 14 ದಿನ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ದಾಖಲೆಗಳನ್ನ ಸಿಸಿಬಿ ಅಧಿಕಾರಿಗಳು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರ. ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರೋದು ಅಂತ ವಿಚಾರ. ಯಾಕಂದ್ರೆ ಅವರು 14 ದಿನನೂ ಕೊಡ್ಬೋದು ಅಥವಾ ಅದರೊಳಗಡೆ ಎಷ್ಟು ದಿನ ಬೇಕಾದ್ರೂ ಕೊಡ್ಬೋದು. ಬಟ್ 14 ದಿನ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳೋದಕ್ಕೆ, ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಇದು ಮುಂದೆ ಏನಾಗುತ್ತೆ ವಿಚಾರಣೆ ಹಂತದಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಎಡೆ ಮಾಡಿಕೊಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಗಿಣಿಯನ್ನ ಇದೀಗ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರು ಪಡಿಸ್ತಾರೆ. ಸತತ 10 ಗಂಟೆಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ ಇದ್ರು. ಅದ್ಯಾವ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ರಾಗಿಣಿ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ತುಪ್ಪದ ಹುಡುಗಿ ರಾಗಿಣಿ ಈಗ ಪಂಜರದ ಗಿಣಿ. ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಜಾಲದ ಒಳಗೆ ಸಿಲುಕಿರುವಂತ ರಾಗಿಣಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನಿದ್ದೆಯಿಂದ ಎದ್ದು ಬರೋ ಮುನ್ನವೇ ಬಾಗಿಲು ಬಡಿದೆಬ್ಬಿಸಿದ ಸಿಸಿಬಿ ಟೀಮ್ ರಾಗಿಣಿಯನ್ನ ಅರೆಸ್ಟ್ ಮಾಡಿದೆ. ರಾಗಿಣಿ ಪಾಲಿಗೆ ವಿಲನಾದ ರವಿಶಂಕರ್. ತುಪ್ಪದ ಹುಡುಗಿ ನಟಿ ರಾಗಿಣಿ ಅರೆಸ್ಟ್. ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗಕ್ಕೆ ಡ್ರಗ್ ಶಾಕ್. ನಿಜವಾಗೋದು ಕನ್ನಡ ಸಿನಿಮಾ ರಂಗದ ಡ್ರಗ್ ಜಾಲ ಇದೆ ಅನ್ನೋದನ್ನ ಸಿಸಿಬಿ ಪ್ರೂವ್ ಮಾಡಿದೆ. ಖ್ಯಾತ ನಟಿ ತುಪ್ಪದ ಹುಡುಗಿ ಅಂತಾನೆ ಫೇಮಸ್ ಆಗಿದ್ದ ರಾಗಿಣಿ ಅಲಿಯಾಸ್ ರಾಗಿಣಿ ದ್ವಿವೇದಿಯನ್ನ ಡ್ರಗ್ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬರೋಬ್ಬರಿ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಮೇಲೆ ರಾಗಿಣಿಯನ್ನ ಸಿಸಿಬಿ ಪೊಲೀಸರು ಅಧಿಕೃತವಾಗಿ ಅರೆಸ್ಟ್ ಮಾಡಿದ್ದಾರೆ. ರಾಗಿಣಿ ಮನೆಯಲ್ಲಿ ಸಿಕ್ಕಿದೆ ಮಾದಕ ವಸ್ತು. ಸೂರ್ಯ ಹುಟ್ಟೋ ಮೊದಲೇ ರಾಗಿಣಿ ದ್ವಿವೇದಿ ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿ ಮಾಡಿದ್ದ ಸಿಸಿಬಿ ಪೊಲೀಸರು ರಾಗಿಣಿ ಮನೆಯ ಇಂಚಿಂಚು ಮೂಲೆಯನ್ನು ಜಾಲಾಡಿತ್ತು. ಇದೇ ವೇಳೆ ರಾಗಿಣಿ ಮನೆಯಲ್ಲಿ ಸಿಗರೆಟ್ ತುಂಬಿದ್ದ ಪ್ಯಾಕ್ ಸಿಕ್ತು. ಈ ಸಿಗರೆಟ್ನಲ್ಲಿ ಮಾದಕ ವಸ್ತುಗಳನ್ನು ಮಿಕ್ಸ್ ಮಾಡಿಟ್ಟಿತ್ತು. ಹೀಗಾಗಿ ರಾಗಿಣಿ ದ್ವಿವೇದಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಗಿಣಿ ಬಂಧನಕ್ಕೆ ಪ್ರಮುಖ ಕಾರಣ ಏನು? ಕನ್ನಡ ಚಿತ್ರರಂಗದಲ್ಲಿ ಇದೇ ಪ್ರಥಮ ಬಾರಿಗೆ ಡ್ರಗ್ ಜಾಲದಲ್ಲಿ ಕನ್ನಡದ ಖ್ಯಾತ ನಟಿ ಅರೆಸ್ಟ್ ಆಗಿರೋದು. ಇದುವರೆಗೂ ಸ್ಯಾಂಡಲ್ವುಡ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಈಗ ರಾಗಿಣಿ ದ್ವಿವೇದಿ ಡ್ರಗ್ ಜಾಲದಲ್ಲಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದು ಪಂಜರದ ಗಿಣಿಯಾಗಿದ್ದಾರೆ. ರಾಗಿಣಿ ಡ್ರಗ್ ಜಾಲದಲ್ಲಿ ಸಿಕ್ಕಿಬೀಳಲು ಪ್ರಮುಖ ಕಾರಣ ನಿಜಕ್ಕೂ ರೋಚಕ. ಕಾರಣ 1, 2018ರಲ್ಲಿ ಅಮಲಿನಲ್ಲಿ ಮಾಡಿದ್ದ ಗಲಾಟೆ, ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ದೂರು. ಕಾರಣ 2, ರವಿಶಂಕರ್ ಬಗ್ಗೆ ಅನಿಕಾ ಕೊಟ್ಟಿದ್ದ ಸ್ಫೋಟಕ ಸುಳಿವು, ಬಳಿಕ ರಾಗಿಣಿ ನಂಟಿನ ಬಗ್ಗೆ ರವಿಶಂಕರ್ ಕೊಟ್ಟ ಮಾಹಿತಿ. ಕಾರಣ 3, ರಾಗಿಣಿ ಮೊಬೈಲ್ ಬದಲಾಗಿದ್ದು, ಸ್ವಿಚ್ ಆಫ್ ಆಗಿದ್ದು, ರಾಗಿಣಿ ವಾಟ್ಸ್ಆಪ್ ಡಿಲೀಟ್ ಮಾಡಿ ರೀಇನ್ಸ್ಟಾಲ್ ಆಗಿದ್ದು. ಕಾರಣ 4, ರಾಗಿಣಿ ಹೇಳಿಕೆ ರವಿಶಂಕರ್ ಹೇಳಿಕೆಯಲ್ಲಿದ್ದ ವ್ಯತ್ಯಾಸ, ಕೆಲವು ಸಾಕ್ಷ್ಯಗಳನ್ನು ಇಟ್ಟಾಗ ತಬ್ಬಿಬ್ಬಾಗಿದ್ದ ನಟಿ ರಾಗಿಣಿ. ಕಾರಣ 5, ದೆಹಲಿಯಲ್ಲಿ ಸಿಸಿಬಿ ಬಲೆಗೆ ಬಿದ್ದ ವೀರೇನ್ ಖನ್ನಾ, ಡ್ರಗ್ ಕಿಂಗ್ ಪಿನ್ ಖನ್ನಾ ಜೊತೆಗಿತ್ತು ರಾಗಿಣಿಗೆ ನಂಟು. ಈ 5 ಪ್ರಮುಖ ಕಾರಣಗಳೇ ನಟಿ ರಾಗಿಣಿ ದ್ವಿವೇದಿ ಡ್ರಗ್ ಜಾಲದಲ್ಲಿ ಸಿಲುಕಿದ್ರು ಅನ್ನೋದಕ್ಕೆ ಸಾಕ್ಷಿಗಳಾಯಿತು ಅನ್ನೋದು ಸಿಸಿಬಿ ಮೂಲಗಳೇ ಕೊಟ್ಟ ಮಾಹಿತಿ. ಈ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರು ರಾಗಿಣಿಯನ್ನ ಬಂಧಿಸಿದ್ರು. ರಾಗಿಣಿ ಮನೆಯಲ್ಲಿ ಇವತ್ತು ಏನೇನಾಯಿತು? ಇಂದ್ರಜಿತ್ ಲಂಕೇಶ್, ಬಾಂಬೆ ಗಿರಾಕಿ ರವಿಶಂಕರ್, ಹೀಗೆ ಎಲ್ಲರ ಬಾಯಲ್ಲೂ ನಿಜ ಕಕ್ಕಿಸಿದ್ದ ಸಿಸಿಬಿ ಪೊಲೀಸರು ರಾಗಿಣಿ ಮನೆ ಸರ್ಚ್ ಮಾಡುವುದಕ್ಕೆ ರಾತ್ರೋರಾತ್ರಿ ಪ್ಲಾನ್ ಮಾಡಿದ್ರು. ರಾಗಿಣಿ ಎಲ್ಲಿರ್ತಾರೆ, ಮನೆಗೆ ಯಾವಾಗ ಬರ್ತಾರೆ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಿದ್ರು.
ಇನ್ನೊಂದು ಕಡೆ ರಾಗಿಣಿ ಆಪ್ತ ರವಿಶಂಕರ್ ಮೊಬೈಲ್ ಪರಿಶೀಲಿಸಿದಾಗ ರಾಗಿಣಿ ಜೊತೆಗಿನ ನಿರಂತರ ಸಂಪರ್ಕದ ಸುಳಿವು ಸಿಕ್ತು. ರಾಗಿಣಿ ರವಿಶಂಕರ್ ನಡುವಿನ ಟೆಕ್ಸ್ಟ್ ಮೆಸೇಜ್, ವಾಟ್ಸ್ಆಪ್ನಲ್ಲಿದ್ದ ಕೋಡ್ ವರ್ಡ್ ಮೆಸೇಜ್ ಕಲೆ ಹಾಕಿ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮೊದಲೇ ರೇಡ್ ಮಾಡಿದ್ರು. ಕೋರ್ಟ್ನಿಂದ ಸರ್ಚ್ ವಾರಂಟ್ ಪಡೆದಿದ್ದ ಸಿಸಿಬಿ ಪೊಲೀಸರು ಯಲಹಂಕದ ಅನನ್ಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ರು. ರಾಗಿಣಿ ಮನೆಯನ್ನ ಇಂಚಿಂಚು ಜಾಲಾಡಿದ್ರು. ರಾಗಿಣಿ ಮನೆಯೊಳಗೆ ಬಾಲ್ಕನಿಯಲ್ಲಿ ಹೂಕುಂಡಗಳ ಮಧ್ಯೆನೂ ತಪಾಸಣೆ ಮಾಡಿದ್ರು. ಸಿಸಿಬಿ ಪೊಲೀಸರು ರಾಗಿಣಿ ಮನೆ ಹುಡುಕಾಡುತ್ತಿದ್ದಾಗಲೇ ಯಲಹಂಕ ಪೊಲೀಸರು ಬಂದರು. ಇಬ್ಬರು ಮಹಿಳಾ ಇನ್ಸ್ಪೆಕ್ಟರ್ಗಳು ರಾಗಿಣಿ ಖಾಸಗಿ ಕೊಠಡಿಯನ್ನೆಲ್ಲ ತಲಾಶ್ ಮಾಡಿದ್ರು. ಅಪಾರ್ಟ್ಮೆಂಟ್ನ ಪೆಂಟ್ ಹೌಸ್ನಲ್ಲೂ ತಪಾಸಣೆ ನಡೆಸಿ ಕೆಲವು ವಸ್ತುಗಳನ್ನು ವಶಕ್ಕೆ ಪಡೆದ್ರು. ಸಮಯ ಬೆಳಿಗ್ಗೆ 8:30 ಇಂದಿರಾನಗರ ಫ್ಲಾಟ್ ಮೇಲೆ ದಾಳಿ. ಯಲಹಂಕದ ಅಪಾರ್ಟ್ಮೆಂಟ್ ಜೊತೆಗೆ ಇಂದಿರಾನಗರದ ರಾಗಿಣಿ ಮನೆ ಮೇಲೂ ದಾಳಿ ನಡೆಸಿದ್ರು. ಸಿನಿಮಾ ಸೇರಿದಂತೆ ಅನೇಕ ವ್ಯವಹಾರಗಳನ್ನ ಇದೇ ಮನೆಯಲ್ಲಿ ನಡೆಸುತ್ತಿದ್ರು. ಎರಡೂ ಕಡೆ ಸಾಕಷ್ಟು ದಾಳಿ ಮಾಡಿ ಕೆಲವು ವಸ್ತುಗಳು, ದಾಖಲೆಗಳನ್ನು ವಶಕ್ಕೆ ಪಡೆದ್ರು. ಇದೇ ವೇಳೆ ರಾಗಿಣಿ ಪರ ವಕೀಲರು ಬಂದ್ರು. ಪೊಲೀಸರು ಅವಕಾಶ ಕೊಡಲಿಲ್ಲ. ಇನ್ನೊಂದು ಕಡೆ ರಾಗಿಣಿಯು ಸಿಸಿಬಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡಲಿಲ್ಲ. ಕೊನೆಗೆ ರಾಗಿಣಿ ಮೊಬೈಲ್ ಸೇರಿ ಮನೆಯಲ್ಲಿದ್ದ 4 ಮೊಬೈಲ್ ವಶಕ್ಕೆ ಪಡೆದ್ರು. ಕೊನೆಗೆ ಸಿಸಿಬಿ ಕಚೇರಿಗೆ ಕರ್ಕೊಂಡು ಹೊರಟರು. ಆಗ ಸಮಯ 10:30. ಸಿಸಿಬಿಗೆ ರಾಗಿಣಿ ಟಾರ್ಗೆಟ್ ಆಗಿದ್ಯಾಕೆ? ನಟಿ ರಾಗಿಣಿ ಆಪ್ತ ಆರ್ಟಿಒ ಕ್ಲರ್ಕ್ ರವಿಶಂಕರ್ ಡ್ರಗ್ ಸಪ್ಲೈ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ. ರವಿಶಂಕರ್ ಮೊಬೈಲ್ನಲ್ಲಿ ನಟಿ ರಾಗಿಣಿ ಜೊತೆ ವಾಟ್ಸ್ಆಪ್ ಚಾಟಿಂಗ್, ಸೀಕ್ರೆಟ್ ಕೋಡ್ ವರ್ಡ್ ಮೂಲಕ ಚರ್ಚೆ, ಫೋನ್ ಕಾಲ್ ಸಂಭಾಷಣೆ ನಡೆಸಿದ್ರು. ಇದನ್ನೇ ಆಧಾರವಾಗಿಟ್ಟುಕೊಂಡು ಸಿಸಿಬಿ ಪೊಲೀಸರು ನಟಿ ರಾಗಿಣಿ ಫೋನ್ ಸಂಪರ್ಕ ಮಾಹಿತಿ ಕಲೆ ಹಾಕ್ತಿದ್ರು. ಆದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ರಾಗಿಣಿ ಫೋನ್ ಸ್ವಿಚ್ ಆಫ್ ಆಯಿತು. ವಾಟ್ಸ್ಆಪ್ ಅಪ್ಲಿಕೇಶನ್ ಡಿಲೀಟ್ ಆಯಿತು. ಹಾಗಾಗಿನೇ ರಾತ್ರಿ ಸರ್ಚ್ ವಾರಂಟ್ ರೆಡಿ ಮಾಡಿ ರಾಗಿಣಿ ಮನೆ ಮೇಲೆ ರೇಡ್ ಮಾಡಿ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಸಿಸಿಬಿ ಕಚೇರಿಯಲ್ಲಿ ರಾಗಿಣಿಗೆ ಡ್ರಿಲ್. ತುಪ್ಪದ ಬೆಡಗಿಗೆ ಸಿಸಿಬಿ 40 ಪ್ರಶ್ನೆಗಳು. 2018ರ ಡ್ರಗ್ ಕೇಸ್ ರೀಓಪನ್ ಮಾಡಿದ್ದ ಸಿಸಿಬಿ ಪಡೆಗೆ ರಾಗಿಣಿ ಸ್ನೇಹಿತ ರವಿಶಂಕರ್ ಹಾಗೂ ಪ್ರತೀಕ್ ಶೆಟ್ಟಿ ನೀಡಿದ್ದ ಹೇಳಿಕೆಗಳೇ ಮುಳುವಾಗಿತ್ತು. ಹೀಗಾಗಿನೇ ಸಿಸಿಬಿ ಪೊಲೀಸರು 40 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಯಾಕೆ? ನೋಟಿಸ್ ಕೊಟ್ಟಿದ್ರು ನಿನ್ನೆಯೇ ಯಾಕೆ ಬರಲಿಲ್ಲ? ತಪ್ಪು ಮಾಡಿಲ್ಲ ಅಂದಮೇಲೆ ವಿಚಾರಣೆಗೆ ಟೈಮ್ ಕೇಳಿದ್ಯಾಕೆ? ನಿಮಗೂ ರವಿಶಂಕರ್ಗೂ ಏನ್ ಸಂಬಂಧ? ಹೇಗ್ ಪರಿಚಯ? ಅಶೋಕ್ ನಗರ ಸ್ಟೇಷನ್ ಕೇಸ್ ಬಗ್ಗೆ ಏನ್ ಹೇಳ್ತೀರಾ? ಅವತ್ತು ಗಲಾಟೆ ಆಗಿದ್ಯಾಕೆ? ನೀವು ಏನ್ ವಿವರಣೆ ಕೊಟ್ಟಿದ್ರಿ? ನಿಮ್ಮಿಬ್ಬರದು ಬರೀ ಸ್ನೇಹನ ಅಥವಾ ಬೇರೆ ವ್ಯವಹಾರ ಇದೆಯಾ? ಪ್ರತೀಕ್ ಶೆಟ್ಟಿ ನಿಮ್ಮ ಹೆಸರನ್ನು ಹೇಳಿದ್ದಾರೆ, ಇದಕ್ಕೆ ಏನಂತೀರಾ? ನೀವು ಡ್ರಗ್ ಖರೀದಿ ಮಾಡಿದ್ರಾ? ಬೇರೆಯವರಿಗೂ ಡ್ರಗ್ ಹಂಚಿದ್ರಾ? ಇದ್ದಕ್ಕಿದ್ದಂತೆ ನೀವು ಹೊಸ ಮೊಬೈಲ್ ಖರೀದಿಸಿದ್ದು ಏಕೆ? ವಾಟ್ಸಪ್ ಡಿಲೀಟ್ ಮಾಡಿ ರೀಇನ್ಸ್ಟಾಲ್ ಮಾಡಿದ್ಯಾಕೆ? ಇದ್ರ ಜೊತೆಗೆ ರಾಗಿಣಿ ಸಿನಿಮಾ ಲೈಫ್, ರಾಗಿಣಿ ಹಣದ ವ್ಯವಹಾರದ ಬಗ್ಗೆ, ಮನೆಗೆ ಬಂದು ಹೋಗ್ತಿದ್ದವರ ಬಗ್ಗೆಯೂ ಸಾಕಷ್ಟು ಪ್ರಶ್ನೆ ಹಾಕಿದ್ರು. ಒಟ್ನಲ್ಲಿ ತುಪ್ಪದ ಬೆಡಗಿ ರಾಗಿಣಿ ಡ್ರಗ್ ಪೆಡ್ಲರ್ಗಳ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಸಾಕಷ್ಟು ಸಾಕ್ಷ್ಯ ಸಿಕ್ಕಿದ್ದು ಸಿಸಿಬಿ ಪೊಲೀಸರ ತನಿಖೆಯಿಂದಷ್ಟೇ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ಸುಳಿ ಹೊರಗೆ ಬರಬೇಕು. ಆದ್ರೆ ಡ್ರಗ್ ಕೇಸ್ನಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲು ನಟಿ ಸಿಕ್ಕಿಬಿದ್ದಿದ್ದಾರೆ. ಇನ್ಮುಂದೆ ಯಾವ್ಯಾವ ನಟ ನಟಿಯರು ಅರೆಸ್ಟ್ ಆಗ್ತಾರೋ, ಯಾವ್ಯಾವ ರಾಜಕಾರಣಿಗಳ ಮಕ್ಕಳು ಸಿಕ್ಕಿಬೀಳ್ತಾರೋ, ಯಾವ್ಯಾವ ಬಿಸ್ನೆಸ್ ಮ್ಯಾನ್ಗಳು, ಯಾವ್ಯಾವ ಕೋಟಿ ಕುಳಗಳು ರಾಗಿಣಿ ಜೊತೆ ಪಂಜರದ ಗಿಣಿಗಳಾಗ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಗಿಣಿ ಅರೆಸ್ಟ್ ಆಗಿದ್ದಾಯ್ತು. ಈಗ ಬಹುಭಾಷಾ ನಟಿ ಸಂಜನಾ ಗಲ್ರಾನಿ ಸರದಿ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಸಂಜನಾ ಜೊತೆ ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿದ್ದ ಸಂಜನಾ ಪರಮಾಪ್ತ ಬಿಸ್ನೆಸ್ ಮೆನ್ ಅಂತ ಕರೆಸ್ಕೊಳ್ತಿದ್ದ ರಾಹುಲ್ ಶೆಟ್ಟಿ ಮೇಲೆ ಕೇಸ್ ಬುಕ್ ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ ಸಂಜನಾ ಅನ್ನೋದು ಸಿಸಿಬಿ ಮೂಲಗಳ ಮಾಹಿತಿ. ಗಂಡ ಹೆಂಡತಿ ಬೆಡಗಿ ಸಂಜನಾ ಗಲ್ರಾನಿ ಕೂಡ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಸಂಜನಾ ಸ್ನೇಹಿತ ರಾಹುಲ್ ವಿರುದ್ಧ ಹೊಸ ಕೇಸ್ ದಾಖಲಾಗಿದೆ. ರಾಹುಲ್ ಅಕ್ರಮ ಚಟುವಟಿಕೆಗಳಲ್ಲೂ ಭಾಗಿಯಾಗಿದ್ದನ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ರಾಹುಲ್ ಕಾರ್ನಲ್ಲಿ ಕಾಂಡೋಮ್ ಇಟ್ಕೊಂಡಿದ್ದ. ಸಿಸಿಬಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಈ ಕಾಂಡೋಮ್ ಪತ್ತೆಯಾಗಿದೆ. ರಾಹುಲ್ ಡ್ರಗ್ಸ್ ಜೊತೆಗೆ ವೇಶ್ಯಾವಾಟಿಕಾ ದಂಧೆಯಲ್ಲೂ ತೊಡಗಿದ್ನ. ಇನ್ನು ಯಾವ್ಯಾವ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಬಗ್ಗೆ ಸಿಸಿಬಿ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ಕಚೇರಿಯಿಂದ ಕರೆದೊಯ್ದು ರಾಹುಲ್ನ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ರಾಹುಲ್ ಬಂಧನದ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಡ್ರಗ್ಸ್ ಟೆನ್ಷನ್ ನಡುವೆಯೇ ಸಂಜನಾ ಗಲ್ರಾನಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಈಶ್ವರನ ದೇವಸ್ಥಾನಕ್ಕೆ ಸಂಜನಾ ಭೇಟಿ ನೀಡಿ ಕಾಪಾಡಪ್ಪ ದೇವರೇ ಅಂತ ಬೇಡಿಕೊಳ್ಳುತ್ತಿದ್ದಾರೆ.
ಮುರುಗೇಶ್ ಪಾಳ್ಯದ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಆಪ್ತ ರಾಹುಲ್ ವಿಚಾರಣೆ ಬೆನ್ನಲ್ಲೇ ಸಂಜನಾ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಎಷ್ಟಾದರೂ ರಾಹುಲ್ ಬಗ್ಗೆ ಒಳ್ಳೆ ಮಾತುಗಳನ್ನಾಡ್ತಾರೆ ಸಂಜನಾ ಗಲ್ರಾನಿ. ನನ್ನ ಪ್ರಕಾರ ರಾಹುಲ್ ತುಂಬಾ ಒಳ್ಳೆ ಹುಡುಗ. ಬಟ್ ನನಗೆ ಏನಾಗಿದೆ, ನನಗೇನೋ ಹುಡುಗಾಟದಲ್ಲ ಅವನ್ನ ಎತ್ಕೊಂಡು ಹೋಗಿದ್ದಾರೆ. ಅವ್ನು ತುಂಬಾ ಪಾರ್ಟಿ ಮಾಡ್ತಾನೆ. ಇನ್ನ ಅವನ ಆಚೆ ಬಂದಿಲ್ಲ ಜೈಲಿಂದ. ನನಗೆ ಆಶ್ಚರ್ಯ ಆಗ್ತದೆ. ಬಟ್ ಏನೇ ಮಾಡಿದ್ರು ಪೊಲೀಸ್ ಅವ್ರನ್ನ ನಾನು ಗೌರವಿಸ್ತೀನಿ. ಪೊಲೀಸ್ ಅವ್ರು ಕರೆಕ್ಟೇ ಮಾಡ್ತಾರೆ. ನಾನೆಂತ ಪೊಲೀಸ್ ಇಲ್ಲ, ನಾನು CBI ಇಲ್ಲ, ನನಗೆಲ್ಲ ಗೊತ್ತಿರುತ್ತೆ. ಮೊನ್ನೆಯಿಂದಲೂ ಪ್ರಶಾಂತ್ ಸಂಬರಗಿ ಹಾಗೂ ಸಂಜನಾ ಗಲ್ರಾನಿ ಬಗ್ಗೆ ಜಟಾಪಟಿಗೆ ನಡೀತಿದೆ. ಪ್ರಶಾಂತ್ ಸಂಬರಗಿ ಮಾತಿಗೆ ಮತ್ತೆ ಟಾಂಗ್ ಕೊಟ್ಟಳು ಸಂಜನಾ ಗಲ್ರಾನಿ. ಅವ್ರು ಯಾರು ನನಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಬೇಕಾದಷ್ಟು ಮಕ್ಕಳು ಹಾಕಿದ್ದಾರೆ. ಅದರಿಂದ ನಾನು ವಾಣಿಜ್ಯ ಮಂಡಳಿನ ದೊಡ್ಡವ್ರು ನಾನೆಲ್ಲ ತಾನೆ. 15 ಜನ ಇಲ್ಲಿ, 1000 ಜನ ಇಲ್ಲಿ, 1500 ಜನ ಇಲ್ಲಿ, ನನಗೆ ಸಂಬಂಧ ಇಲ್ಲ. ಈ ತರ ಅಗ್ಗದ ಪ್ರಚಾರ ನನಗೆ ಬೇಡ. ಇದೆಲ್ಲದರ ಮಧ್ಯೆ ರಾಹುಲ್ ಶೆಟ್ಟಿಯನ್ನ ನಟಿ ಸಂಜನಾ ಮನೆಯವರೆಗೂ ಕರ್ಕೊಂಡು ಬಂದಿದ್ರು CCB ಪೊಲೀಸರು. ಆಮೇಲೆ ವಾಪಸ್ ಕರ್ಕೊಂಡು ಹೋದ್ರು. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಬಂದು ಸಂಜನಾ ಮನೆ ಬಳಿ ಫೋಟೋ ತಗೊಂಡು ಹೋದ್ರು. ಒಟ್ನಲ್ಲಿ ಸಂಜನಾ ಗಲ್ರಾನಿಗೂ CCB ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿದೆ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಹುಲ್ ಶೆಟ್ಟಿ ಪಾಲ್ಗೊಳ್ತಾ ಇದ್ದ ಫಂಕ್ಷನ್ಗಳೆಲ್ಲವೂ ಹೈಫೈ ಫಂಕ್ಷನ್ಗಳೇ. ರಾಹುಲ್ ಜೊತೆಗೆ ಇದ್ದಿದ್ದು ಎಲ್ಲ ದೊಡ್ಡವರ ನಂಟೆ ಅಂತ ಒಂದು ಫಂಕ್ಷನ್ಗಳ ಫೋಟೋಗಳು ಹಾಗೇನೆ ವಿಜುವಲ್ಸ್ಗಳು ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಅವುಗಳನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ದೊಡ್ಡವ್ರ ಜೊತೆನೆ ಈತ ಪಾರ್ಟಿ ಮಾಡ್ತಿದ್ದ, ಫೋಟೋಗೆ ಪೋಸ್ ಕೊಟ್ಟಿರೋದು, ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತಾ ಇದ್ದಿದ್ದು. ಇವಾಗ ವಿಜುವಲ್ಸ್ ಮತ್ತೆ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸಚಿವ ಅಶೋಕ್ ಜೊತೆಯಲ್ಲೂ ಕೂಡ ರಾಹುಲ್ ಶೆಟ್ಟಿ ಇದ್ದ. ಅದಕ್ಕೆ ಸಾಕ್ಷಿ ಈ ಫೋಟೋಸ್ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಪಾರ್ಟಿ ಮಾಡುವಾಗ್ಲೂ ಅಷ್ಟೇ ದೊಡ್ಡವರೆಲ್ಲ ಬರ್ತಾ ಇದ್ರು. ಹೇಳಿ ಕೇಳಿ ಈತ ಒಂದು ಹೋಟೆಲ್ ನಡೆಸ್ತಾ ಇದ್ದ, ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ತಾ ಇದ್ದ. ಅದನ್ನೇ ಇವತ್ತು ಕಮಿಷನರ್ ಕೂಡ ಮಾತಾಡುವಾಗ ಹೇಳಿದ್ದು. ಅಲ್ಲಿಗೆ ದೊಡ್ಡವರ ನಂಟು ಈತನಿಗೆ ಇದೆ ಅನ್ನೋದು ಸಾಕ್ಷಿ ಅನ್ನುವಂತೆ ಈ ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ. ಮತ್ತೆ ಸಚಿವ ಅಶೋಕ್ ಇರ್ಬೋದು, ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಇರ್ಬೋದು, ಸಾಕಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಲಭ್ಯವಾಗಿದೆ. ರಾಜ್ಯದಲ್ಲಿ ಡ್ರಗ್ ಜಾಲ ಯಾವ ಮಟ್ಟಕ್ಕೆ ಬೇರೂರಿದೆ ಅಂತ ಗೊತ್ತಿಲ್ಲ. ಆದರೆ ರಾಗಿಣಿ ಬಂಧನದ ಬೆನ್ನಲ್ಲೇ ಕೆಲವು ರಾಜಕಾರಣಿಗಳ ಮಕ್ಕಳ ಹೆಸರು ಸೇರ್ಕೊಂಡಿದ್ದು ತನಿಖಾ ತಂಡದ ಮೇಲೆ ಒತ್ತಡ ಆಗ್ತಾ ಇದೆ. ಯಾವುದೇ ಒತ್ತಡಕ್ಕೂ ಸರ್ಕಾರ ಮಣಿಯಲ್ಲ, ಯಾರೇ ಇದ್ರೂ ಅವರನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿದ್ದಾರೆ, ಒತ್ತಡ ಹಾಕ್ತಾ ಇರೋದು ಯಾರು ಅಂತ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಹಾಕಿದ್ರೆ ಯಾವ ಒತ್ತಡಕ್ಕೂ ಮಣಿಯಲ್ಲ ಅಂದ್ರು ಕಮಿಷನರ್ ಕಮಲ್ ಪಂತ್. ರಾಜಕೀಯ ವ್ಯಕ್ತಿಗಳ ಜೊತೆಗೆ ತಳಕು ಹಾಕೊಂಡಿದೆ, ನಟರುಗಳು ಸೆಲೆಬ್ರಿಟಿಗಳಿಗೆ ತಳಕು ಹಾಕೊಂಡಿದೆ. ಯಾರೇ ಇದ್ರೂ ಸರಿನೇ, ಯುವ ಜನರನ್ನ ಈ ಪಿಡುಗಿನಿಂದ ಮುಕ್ತಗೊಳಿಸಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರದ್ದಿದೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿಸ್ತಾ ಇದ್ದೀವಿ. ತನಿಖೆ ತಂಡದ ಮೇಲೆ ಒತ್ತಡ ತರುವಂತ, ಕೆಲವೊಮ್ಮೆ ವಿಷಯಾಂತರಗೊಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಸರ್ಕಾರ ಇದಕ್ಕೆ ಬಗ್ಗೋದಿಲ್ಲ. ಇಂಥ ಒಂದು ದೊಡ್ಡ ಸುದ್ದಿ ಆದಮೇಲೆ ಯಾರಿದ್ರೆ ಬಹಿರಂಗವಾಗಿ ಹೇಳಬೇಕು. ಯಾಕಂದರೆ CT ರವಿ ಅವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಇವರು ಭಾಳ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇರುವಂಥ ಮಂತ್ರಿಗಳು. ಯಾರದ್ದು ಒತ್ತಡ ಇದೆ ಬಹಿರಂಗವಾಗಿ ಹೇಳಿ, ಮಾಧ್ಯಮದಲ್ಲನ ಹೇಳಿ, CCB ಅವ್ರ ಹತ್ರನ ಹೋಗಿ ಹೇಳಿ, ಹೋಮ್ ಮಿನಿಸ್ಟರ್ ಅವ್ರ ಹತ್ರನ ಹೋಗಿ ಹೇಳಿ. ಆದರೆ ಗೊತ್ತಿದ್ದು ಈ ವಿಷಯವನ್ನು ಮುಚ್ಚಿಟ್ರೆ ದೆನ್ ದಟ್ ಈಸ್ ಆಲ್ಸೋ ಇಲ್ಲೀಗಲ್. We are doing our investigation. We are capable of handling our case quite confidently. Our investigation is being conducted in full professional manner with full competence. Okay, what we need from where we need, that we will take a call about that. Okay. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಮತ್ತಷ್ಟು ಸುದ್ದಿ ನೋಡೋದು ಬಾಕಿ ಇದೆ. ಒಂದು ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಸ್ಫೋಟದ ಬೆನ್ನಲ್ಲೇ 3 ವಿದೇಶಿಯರ ಬಂಧನವಾಗಿದೆ. ಕೋಣನಕುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಕಿಸ್ ಪ್ರಿನ್ಸ್, ದೊಸ್ಸಾ ಖಲೀಫಾ ಹಾಗೇನೆ ಎಂಜಿಗ್ವೆ ಇಜಿಕೆ ನೈಜೀರಿಯಾ ಮೂಲದ 3ರನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ ಪ್ರತಿಷ್ಠಿತರ ಡ್ರಗ್ಸ್ ಪಾರ್ಟಿಯಲ್ಲಿ ಬಳಸುವಂತ ಕೊಕೈನ್, MDMA, ಹೈಫೈ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಈ 3 ವೀಸಾ ಅವಧಿ ಮುಗಿದಿದ್ರು ಅಕ್ರಮವಾಗಿ ನಗರದಲ್ಲಿ ನೆಲೆಸಿದ್ರು ಅಂತ ಪೊಲೀಸರು ಹೇಳಿದ್ದಾರೆ.
ಕರ್ನಾಟಕದ ಡ್ರಗ್ಸ್ ನಂಟು ಮುಂಬೈಗೆ ಹಬ್ಬಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ರಾಗಿಣಿ ವಶಕ್ಕೆ ಸಿಕ್ಕಿದ್ರೆ ಮುಂಬೈನಲ್ಲಿ ನಟ ಸುಶಾಂತ್ ಸಿಂಗ್ ರಜಪೂತ್ಗೆ ಡ್ರಗ್ಸ್ ಕೊಡ್ತಾ ಇದ್ದ ಆರೋಪ ಹೊತ್ತಿರುವಂತ ನಟಿ ರಿಯಾ ಚಕ್ರವರ್ತಿ ಮನೆ ಮೇಲೂ ರೇಡ್ ಆಗಿದೆ. ಇನ್ನೊಂದು ಕಡೆ ಸುಶಾಂತ್ ಸಾವಿನ ತನಿಖೆಗೆ ಒತ್ತಾಯಿಸಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ದನಿ ಎತ್ತಿದ್ದ ನಟಿ ಕಂಗನಾ ರಾಣಾವತ್ ಮುಂಬೈ ಪೊಲೀಸರ ತನಿಖೆಯನ್ನೇ ಪ್ರಶ್ನಿಸಿದ್ರು. ಇದರಿಂದ ಸಿಟ್ಟಿಗೆದ್ದಿದ್ದ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಮುಂಬೈಗೆ ಬರಬೇಡಿ ಅಂತ ಹೇಳಿದ್ರು. ಇದಕ್ಕೆ ಸಿಟ್ಟಾಗಿರುವಂತ ಕಂಗನಾ, ಮುಂಬೈಗೆ ಬರಬೇಡಿ ಅನ್ನೋಕ್ ನೀವ್ಯಾರು, ಬಾಂಬೆ ಏನು ಪಿಒಕೆನಾ, ನಾನು ಬಂದೇ ಬರ್ತೀನಿ ಅಂತ ಸವಾಲ್ ಹಾಕಿ ಇವತ್ತು ಮುಂಬೈಗೆ ಬಂದ್ರು. ಸರಣಿ ಟ್ವೀಟ್ ಮಾಡಿ ಶಿವಸೇನೆ ವಿರುದ್ಧ ಹರಿಹಾಯ್ದ್ರು. ಆದರೆ ಕಂಗನಾ ಮುಖವಾಣಿ ಅಷ್ಟೇ, ಆಕೆ ಹಿಂದೆ ಬೇರೆ ಲೌಡ್ ಸ್ಪೀಕರ್ ಇದೆ ಅಂತ ರಾಜಕೀಯ ಬಣ್ಣವನ್ನ ಬಳಿದಿದ್ದಾರೆ. ಈಗ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇವಾಗ ಹೆಂಗೆ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಜಾಲ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ, ಬೇರೆ ಬೇರೆ ಹೆಸರೆಲ್ಲ ತಳಕ್ ಹಾಕೊಳ್ತಾ ಇದೆ. ಸೊ ಇದೇ ತರ ಅಲ್ಲೂ ಕೂಡ ಡ್ರಗ್ಸ್ ಕೊಟ್ಬಿಟ್ಟೆ ಸಾಯಿಸಿರೋದು ರಿಯಾ ಚಕ್ರವರ್ತಿನೇ ಈ ತರ ಎಲ್ಲ ಮಾಡಿರೋದು ಅಂತ ಒಂದಿಷ್ಟು ಆರೋಪಗಳು, ಚರ್ಚೆಗಳೆಲ್ಲ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಕಂಗನಾಗೆ ಶಿವಸೇನೆ ಚಾಲೆಂಜ್ ಹಾಕಿತ್ತು. ಆ ಚಾಲೆಂಜ್ಗೆ ಉತ್ತರವನ್ನ ಕಂಗನಾ ಕೊಟ್ಟಿದ್ದಾರೆ. ಬಂಧಿತ ನಟಿ ರಾಗಿಣಿ ಸಿಸಿಬಿ ಕಚೇರಿಯಲ್ಲೇ ರಾತ್ರಿ ವಾಸ್ತವ್ಯವನ್ನ ಮಾಡ್ತಾ ಇದ್ದಾರೆ. ಭದ್ರತಾ ದೃಷ್ಟಿಯಿಂದ ಸಿಸಿಬಿಯಲ್ಲೇ ಉಳ್ಕೊಳ್ಳೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಸಿಸಿಬಿ ಕಚೇರಿಯಲ್ಲೇ ಇರೋದಕ್ಕೆ ರಾಗಿಣಿ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲೇ ರಾಗಿಣಿಗೆ ವೈದ್ಯಕೀಯ ಪರೀಕ್ಷೆ ಹಾಗೆಯೇ ಕೊರೋನಾ ಟೆಸ್ಟ್ ಕೂಡ ನಡೆಯಲಿದೆ. ರಾಗಿಣಿಯ ಭದ್ರತೆಗೆ ಮಹಿಳಾ ಪೇದೆಗಳನ್ನ ನಿಯೋಜನೆ ಮಾಡಲಾಗಿದೆ. ರಾತ್ರಿ ವೇಳೆ ಕಚೇರಿಯ ಕಿಟಕಿ ಬಳಿ ಇದ್ದ ರಾಗಿಣಿ ಮಾಧ್ಯಮದವರನ್ನ ಕಂಡು ಎರಡೂ ಕೈಗಳನ್ನ ಜೋಡಿಸಿ ಕೈ ಮುಗಿದ್ರು. ಬೆಳಗ್ಗೆ ಕೂಡ ಮಾಧ್ಯಮದವರನ್ನ ಕಂಡು ಕೈ ಬೀಸಿದ್ರು. ಮತ್ತಷ್ಟು ಸುದ್ದಿ ನೋಡೋಣ, ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ ಇಬ್ಬರು ಉಗ್ರರನ್ನ ಭಾರತೀಯ ಯೋಧರು ಹೊಡೆದುರುಳಿಸಿದ್ದಾರೆ. ಸೇನಾಧಿಕಾರಿ ಹಾಗೆಯೇ ಪೊಲೀಸ್ ಸಿಬ್ಬಂದಿಯೊಬ್ಬರಿಗೆ ಗಾಯ ಆಗಿದೆ. ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೇಜರ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಆರಂಭದಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ 26 ಉನ್ನತ ಕಮಾಂಡರ್ಗಳು ಸೇರಿದಂತೆ ಒಟ್ಟು 160ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಕೇಕೆ ಮುಂದುವರೆದಿದೆ. ಇವತ್ತು ಬರೋಬ್ಬರಿ 9280 ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 3,79,486ಕ್ಕೆ ಏರಿಕೆಯಾಗಿದ್ದು ಇದುವರೆಗೆ 6,170 ಮಂದಿ ಸಾವನ್ನಪ್ಪಿದ್ದಾರೆ. 6,161 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದು ಈವರೆಗೆ 2,74,196 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ ರಾಜ್ಯದಲ್ಲಿ 99,101 ಸಕ್ರಿಯ ಪ್ರಕರಣಗಳಿದ್ದು 785 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವತ್ತು 116 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ದಿನ ಕಳೆದಂತೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ನೋಡಿದ್ರೆ ಇವತ್ತು 9,280 ಹೊಸ ಸೋಂಕಿತರು ಪತ್ತೆಯಾಗಿರೋದು, ಅಂದ್ರೆ ಪಾಸಿಟಿವ್ ಕೇಸಸ್ ಕನ್ಫರ್ಮ್ ಆಗಿದೆ. ಓವರಾಲ್ ಇವತ್ತು ರಾಜ್ಯದಲ್ಲಿ 116 ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಮೈಸೂರಿನಲ್ಲಿ ಮರ್ಯಾದಾ ಹತ್ಯೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದ್ದಕ್ಕೆ ಹೆತ್ತವರೇ ಹತ್ಯೆ ಮಾಡಿರುವಂತಹ ಸಂಶಯ ವ್ಯಕ್ತವಾಗಿದೆ. ಮೈಸೂರು ತಾಲೂಕಿನ ದೊಡ್ಡ ಕಾನಿಯ ಗ್ರಾಮದಲ್ಲಿ ಘಟನೆ ನಡೆದಿದೆ. 22 ವರ್ಷದ ಮೀನಾಕ್ಷಿ ಕೊಲೆಯಾದಂತ ಯುವತಿ ಮನೆಯವರು ಚಿತ್ರಹಿಂಸೆ ನೀಡ್ತಾ ಇದ್ರು ಅಂತ ಯುವತಿ ಬದುಕಿದ್ದಾಗ ದೂರನ್ನ ಕೊಟ್ಟಿದ್ಲು. ನೀಟ್ ಮತ್ತು ಜೆಇಇ ಪರೀಕ್ಷೆ ಮುಂದೂಡಿಕೆ ಇಲ್ಲ. ಪರೀಕ್ಷೆ ಮುಂದೂಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ನೀಟ್ ಮತ್ತು ಜೆಇಇ ಪರೀಕ್ಷೆ ಮುಂದೂಡುವಂತೆ 6 ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಮರು ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ವು. ಅರ್ಜಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ನೀಟ್ ಮತ್ತು ಜೆಇಇ ಪರೀಕ್ಷೆ ಮುಂದೂಡೋದಕ್ಕೆ ನಿರಾಕರಿಸಿದೆ. ಸೆಪ್ಟೆಂಬರ್ 1ರಿಂದ 6ರವರೆಗೆ ಜೆಇಇ ಪರೀಕ್ಷೆ ನಿಗದಿಯಾಗಿದ್ದು ಪರೀಕ್ಷೆಗಳು ನಡೀತಾ ಇವೆ. ಸೆಪ್ಟೆಂಬರ್ 13ರಂದು ನೀಟ್ ಪರೀಕ್ಷೆ ನಿಗದಿಯಾಗಿದೆ. ಕಿರಿಕ್ ಪಾರ್ಟಿ ಬೆಡಗಿ ಸಂಯುಕ್ತ ಹೆಗಡೆ ಮತ್ತೊಂದು ಕಿರಿಕ್ ಅನ್ನು ಮಾಡಿಕೊಂಡಿದ್ದಾಳೆ. ಅಗರ ಉದ್ಯಾನವನದಲ್ಲಿ ಸಂಯುಕ್ತ ಅಂಡ್ ಟೀಮ್ ಹುಲಾ ಹೂ ಪ್ರಾಕ್ಟೀಸ್ ಮಾಡ್ತಾ ಇತ್ತು. ಈ ವೇಳೆ ಇವರು ತೊಟ್ಟಿದ್ದ ಉಡುಗೆ ತೊಡುಗೆಗೆ ಸಾರ್ವಜನಿಕರು ಆಕ್ಷೇಪ ಎತ್ತಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಸಾರ್ವಜನಿಕರೆಲ್ಲ ಸೇರಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಸಂಯುಕ್ತ ರಂಪಾಟ ಶುರು ಮಾಡಿದ್ದಾಳೆ. ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ ಸಂಯುಕ್ತ ಹೆಗಡೆ ಬಾಯಿಗೆ ಬಂದಂತೆ ಕಿರ್ಚಾಡಿದಾಳೆ.
ರಾಯಚೂರಿನಲ್ಲಿ ಅಂತಿಮ ಸಂಸ್ಕಾರಕ್ಕೆ ತೆರಳಿದ್ದ 4 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯನ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದ 4 ಜನರು ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ನಿನ್ನೆ ತಾಲೂಕು ಪಂಚಾಯತ್ ಸದಸ್ಯ ಶಿವರಾಜ್ ಮರಣ ಹೊಂದಿದ್ರು. ಇವತ್ತು ಮಣ್ಣು ಮಾಡಿ ಮರಳಿ ಊರಿಗೆ ಹೋಗುವಾಗ ಈ ಅಪಘಾತ ಸಂಭವಿಸಿರೋದು. ಕಾರ್ನಲ್ಲಿದ್ದ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಜಾಲಹಳ್ಳಿ ಸಮುದಾಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.